ಸೊ ನನ್ನ ಹೆಸರು ವಿದ್ಯಾಶ್ರೀ ಪೂಜಾರ್. ನಾನೊಬ್ಳು ವಾಯ್ಸ್ ಓವರ್ ಆರ್ಟಿಸ್ಟ್. ವಾಯ್ಸ್ ಓವರ್ ಆರ್ಟಿಸ್ಟ್ ಅಂದರೆ ಏನು? ಅದು ಒಂದು ಕೆಲಸನ. ವಾಯ್ಸ್ ಓವರ್ ಆರ್ಟಿಸ್ಟ್ ಆದರೆ ನಮಗೆ ಚೆನ್ನಾಗಿ ದುಡ್ಡು ಬರುತ್ತಾ? ವಾಯ್ಸ್ ಓವರ್ ಆರ್ಟಿಸ್ಟ್ ಆಗೋಕ್ಕೆ ಜರ್ನಲಿಸಮ್ ಕಂಪ್ಲೀಟ್ ಮಾಡಿರ್ಬೇಕಾ? ಅಥವಾ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಬೇಕು ಅಂದರೆ ನೀವು ಏನೆಲ್ಲ ಕೆಟಗರೀಸ್ ಅಂದರೆ ಏನೆಲ್ಲ ಎಲಿಜಿಬಿಲಿಟೀಸ್ನ ಹೊಂದಿರಬೇಕು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಅವರಿಗೆ ಈ ಒಂದು ಫೀಲ್ಡ್ನಲ್ಲಿ ಕರಿಯರ್ ಇದೆಯಾ ಅನ್ನುವಂತಹ ಮಾಹಿತಿಯನ್ನು ಕೂಡ ನಾನಿಲ್ಲಿ ಬಿಚ್ಚಿಡ್ತಾ ಇದ್ದೀನಿ. ಸೊ ವಾಯ್ಸ್ ಓವರ್ ಆರ್ಟಿಸ್ಟ್ ಅಂದರೆ ಯಾರು? ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತಂದರೆ ಇವಾಗ ಯಾವುದಾದ್ರೂ ಒಂದು ವಿಡಿಯೋವನ್ನು ನೀವು ನೋಡ್ತಿರ್ತೀರ. ಆ ವಿಡಿಯೋದಲ್ಲಿ ಹಿನ್ನೆಲೆ ಧ್ವನಿ ಏನು ಬರ್ತಾ ಇರುತ್ತೋ ಅದು ಈ ನಮ್ಮಂಥವರು ವಾಯ್ಸ್ ಓವರ್ ಆರ್ಟಿಸ್ಟ್ ಅವರು ಕೊಟ್ಟಿರುವಂತಹ ಧ್ವನಿ ಆಗಿರ್ತದೆ. ಸೊ ವಾಯ್ಸ್ ಓವರ್ ಆರ್ಟಿಸ್ಟ್ಗೆ ಪೇಮೆಂಟ್ ಎಲ್ಲ ಇರುತ್ತಾ ಅಂತ ಕೇಳ್ತಾರೆ. ವಾಯ್ಸ್ ಓವರ್ ಆರ್ಟಿಸ್ಟ್ಗೂ ಪೇಮೆಂಟ್ ಇರುತ್ತೆ, ಮತ್ತು ಚೆನ್ನಾಗಿನೇ ದುಡಿತಿರ್ತಾರೆ. ಈ ನ್ಯೂಸ್ ಚಾನಲ್ಸ್ನಲ್ಲಿ ಕೆಲಸ ಮಾಡೋರಾಗಿರ್ಬಹುದು ಅಥವಾ ಡಬ್ಬಿಂಗ್ ಆರ್ಟಿಸ್ಟ್ ಆಗಿರಬಹುದು, ಅವರೆಲ್ಲರಿಗೂ ಕೂಡ ಚೆನ್ನಾಗಿಯೇ ಪೇಮೆಂಟ್ ಬರುತ್ತೆ. ಇನ್ನು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ತುಂಬ ಜನ ಕ್ವಶನ್ ಮಾಡ್ತಾರೆ. ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಬೇಕಂದ್ರೆ ನೀವು ಜರ್ನಲಿಸಮ್ ಮುಗಿಸಿರ್ಬೇಕಾ ಅಂತಲೂ ಕೇಳ್ತಾರೆ. ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಬೇಕು ಅಂದರೆ ನೀವು ಜರ್ನಲಿಸಮು ಯಾವ ಕೋರ್ಸು ಮುಗಿಸಿರ್ಬೇಕಾಗಿಲ್ಲ. ಯಾಕಂದರೆ ನಾನು ಮುಗಿಸಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಆದರೂ ಕೂಡ ವಾಯ್ಸ್ ಓವರ್ ಆರ್ಟಿಸ್ಟ್ ಹೇಗಾದ್ರಿ ಅನ್ನುವಂತಹ ಕ್ವಶನ್ ಕೂಡ ರೈಸ್ ಮಾಡ್ತಾರೆ. ನನ್ನ ಧ್ವನಿಯ ಮೂಲಕ ಹೆಚ್ಚು ಜನ ನನ್ನನ್ನು ಅಪ್ರೋಚ್ ಮಾಡ್ತಾರೆ. ಅದೇ ರೀತಿ ನಿಮ್ಮ ಧ್ವನಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾನು ವಾಯ್ಸ್ ಓವರ್ ಯಾವ ರೀತಿ ಕೊಡ್ತೀನಿ, ಯಾವ ರೀತಿ ಅದನ್ನು ಕಳಿಸ್ತೀನಿ, ಹೇಗೆ ಸ್ಕ್ರಿಪ್ಟನ್ನು ಅವ್ರು ನಮ್ಗೆ ಕಳಿಸ್ತಾರೆ, ಮತ್ತು ಈ ಒಂದು ಕೆಲಸ ವರ್ಕ್ ಫ್ರಮ್ ಹೋಮ್ ಆಗಿರುತ್ತಾ ಅಥವಾ ನಾವು ಅಲ್ಲೇ ಹೋಗಿ ಮಾಡಬೇಕಾ ಅನ್ನೋದನ್ನು ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಕೇಳಿ, ನಿಮಗೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಕೆಲಸವನ್ನು ನೀವು ಕೂಡ ಚೂಸ್ ಮಾಡ್ಕೋಬಹುದು ಆ್ಯಸ್ ಅ ಕರಿಯರ್. ಸೊ ನನಗೆ ಒಂದು ವಾಯ್ಸ್ ಬರಬೇಕಾದ್ರೆ ವಾಟ್ಸಪ್ ಮುಖಾಂತರ ಕೆಲವೊಂದು ನ್ಯೂಸ್ ಚಾನಲ್ಸ್ಗಳು ಇಂತಿಂಥ ನ್ಯೂಸ್ ಚಾನಲ್ಗೆ ನಾನು ಕಮಿಟ್ಮೆಂಟ್ ತೊಗೊಂಡಿರ್ತೀನಿ, ಆ ಒಂದು ನ್ಯೂಸ್ ಚಾನಲ್ಗೆ ವಾಯ್ಸ್ ಕೊಡಬೇಕು ಅಂತ. ಅದೇ ರೀತಿ ಆ ಚಾನಲ್ದವರು ಒಂದು ನಂಬರಿಂದ ವಾಟ್ಸಪ್ಗೆ ಸ್ಕ್ರಿಪ್ಟನ್ನು ಕಳಿಸ್ತಾರೆ. ಸ್ಕ್ರಿಪ್ಟನ್ನು ಕಳಿಸಿದ ತಕ್ಷಣ ನಾವೇನು ಮಾಡ್ತೀವಿ, ವಾಯ್ಸನ್ನು ರೆಕಾರ್ಡ್ ಮಾಡ್ತೀನಿ. ರೆಕಾರ್ಡ್ ಮಾಡಿ ನಂತರ ಅವರಿಗೆ ಅದೇ ವಾಯ್ಸನ್ನು ಕಳಿಸ್ತೀವಿ ವಾಟ್ಸಪ್ ಮುಖಾಂತರ. ಸೊ ಕಳಿಸಿದ ನಂತರ ಅವರು ಆ ಒಂದು ವಾಯ್ಸನ್ನು ತೆಗೆದುಕೊಂಡು ವಿಡಿಯೋಸ್ಗಳನ್ನು ಆ ಒಂದು ವಾಯ್ಸಿಗೆ ಅಟ್ಯಾಚ್ ಮಾಡಿ ವಿಡಿಯೋವನ್ನು ರೆಡಿ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೊಳ್ತಾರೆ. ಸೊ ಈ ರೀತಿ ಒಂದು ವಾಯ್ಸ್ ಓವರ್ ಆರ್ಟಿಸ್ಟ್ನ ಜರ್ನಿ ಇರುತ್ತೆ. ಇದು ನನ್ನ ಕಥೆ ಆಯಿತು. ಇನ್ನು ಬೇರೆ ಇದರಲ್ಲಿಯೇ ಬೇರೆ ಟೈಪ್ಸ್ ಆಫ್ ವಾಯ್ಸ್ ಓವರ್ ಆರ್ಟಿಸ್ಟ್ ಇರ್ತಾರೆ. ಡಬ್ಬಿಂಗ್ ಆರ್ಟಿಸ್ಟ್ ಇರ್ತಾರೆ, ಕಿರುತೆರೆಯಲ್ಲಿ ಹಿನ್ನೆಲೆ ವಾಯ್ಸ್ ಕೊಡೋರು ಇರ್ತಾರೆ, ಅಡ್ವರ್ಟೈಸ್ಮೆಂಟಿಗೆ ವಾಯ್ಸ್ ಕೊಡೋರು ಬೇರೆ ಇರ್ತಾರೆ. ಹೀಗೆ ಇದರಲ್ಲಿಯೂ ಕೂಡ ಚೆನ್ನಾಗಿ ಫ್ಯೂಚರ್ ಇದೆ. ಆದರೆ ಇನ್ನೊಂದು ಡ್ರಾಬ್ಯಾಕ್ ಏನಂದರೆ, ಇನ್ನೊಂದು ಇಲ್ಲಿ ಸಮಸ್ಯೆ ಏನಪ್ಪ ಅಂದರೆ, ಇವರ ವ್ಯಥೆ ಏನಪ್ಪ ಅಂದರೆ, ಈಗ ವಾಯ್ಸ್ ಓವರ್ ಕೊಟ್ಟಂತಹವರು ಎಲ್ಲಿಯೂ ಗುರುತಿಸಿಕೊಳ್ಳೋದಿಲ್ಲ. ಯಾರು ಈ ಒಂದು ಧ್ವನಿಯನ್ನು ಕೊಟ್ಟಿರ್ತಾರೋ ಅವರ ಮುಖ ಸ್ಕ್ರೀನ್ ಮೇಲೆ ಬರೋದಿಲ್ಲ. ಅವರು ಹಿನ್ನೆಲೆಯ ಧ್ವನಿಯನ್ನು ಮಾತ್ರ ಕೊಡೋಕೆ ಸಾಧ್ಯವಾಗ್ತದೆ. ತಾವಾಗಿಯೇ ಪರಿಚಯ ಮಾಡಿಕೊಂಡ್ರೆ ಮಾತ್ರ ಅವರ ಒಂದು ಗುರುತು ಎಲ್ಲರಿಗೆ ಗೊತ್ತಾಗ್ತದೆ. ಫೋನಲ್ಲಿ ಸ್ಕ್ರಿಪ್ಟನ್ನು ಓದಿ ದೊಡ್ಡದಾಗಿ ಚಸ್ಮಾ ಬಂದುಬಿಟ್ಟಿದೆ. ಎಸ್, ನಾನೇನು ಹೇಳ್ತಾ ಇದ್ದೆ ಅಂದರೆ, ಸೊ ಈ ರೀತಿ ನಮಗೆ ಸ್ಕ್ರಿಪ್ಟನ್ನ ಕಳಿಸ್ತಾರೆ, ನಾವು ಅವ್ರಿಗೆ ವಾಯ್ಸ್ ಓವರನ್ನು ಕೊಡ್ತೀವಿ, ಅದನ್ನು ಅವರು ಯೂಸ್ ಮಾಡ್ಕೊಳ್ತಾರೆ ತಮ್ಮ ವೀಡಿಯೋಸ್ಗಳಿಗೆ. ಅದೇ ರೀತಿ ಜರ್ನಲಿಸಮ್ ಮಾಡಬೇಕಾ ಅನ್ನೋಂಥ ಕ್ವಶನ್ಗೆ ಉತ್ತರ ಏನಪ್ಪ ಅಂದರೆ, ಮಾಡಬೇಕು ಅಂತ ಏನಿಲ್ಲ. ಆದರೆ ಎಲಿಜಿಬಿಲಿಟಿ ಅವರು ಕೇಳ್ತಾರೆ. ನೀವು ಸ್ಯಾಟಲೈಟ್ ಚಾನೆಲ್ಗೆಲ್ಲ ಹೋಗಬೇಕಾದ್ರೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಏನು ಅಂತ ಕೇಳ್ತಾರೆ. ಮಿನಿಮಮ್ ಡಿಗ್ರಿ ಆದರೂ ಮುಗಿಸಿರಬೇಕು. ನಿಮಗೆ ಸರಿಯಾಗಿ ಕನ್ನಡ ಭಾಷೆಯನ್ನು ಮಾತನಾಡಲು ಬರಬೇಕು. ನೀವು ಕನ್ನಡ ನ್ಯೂಸ್ ಚಾನಲ್ಸ್ಗೆಲ್ಲ ಹೋಗಬೇಕಾದ್ರೆ ಕನ್ನಡವನ್ನು ಚೆನ್ನಾಗಿ ಉಚ್ಚರಿಸಲು ಬರಬೇಕು. ಸೊ ಇವೆಲ್ಲ ಒಂದು ಎಲಿಜಿಬಿಲಿಟಿ ಕೇಳ್ತಾರೆ. ಸ್ವಂತವಾಗಿ ಏನಾದರೂ ನಿಮ್ಮ ಕರಿಯರನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ನೀವೇ ಒಂದು ಯೂಟ್ಯೂಬ್ ಚಾನಲನ್ನು ತೆಗಿಬಹುದು. ನಾನಿವಾಗ ವಿದ್ಯಾವಿಶೇಷ ಅನ್ನೋ ಚಾನಲ್ನ 2014 ತೆಗೆದಿದ್ದೆ. ಕಾರಣಾಂತರಗಳಿಂದ ಅದರಲ್ಲಿ ಎಂಗೇಜ್ ಆಗಲಿಲ್ಲ. ಕೆಲವೊಂದು ವಿಡಿಯೋಸ್ಗಳನ್ನು ಹಾಕಿದ್ದೆ 1 ವರ್ಷದ ಹಿಂದೆ. ಸೊ ಆ ಒಂದು ವಿಡಿಯೋಸ್ಗೆ ಹಿನ್ನೆಲೆ ಧ್ವನಿ ಮಾತ್ರ ಇತ್ತು. ಫೋಟೋಸ್ಗಳನ್ನು ಹಾಕಿ ಎಡಿಟನ್ನು ಮಾಡಿದ್ದೆ. ಹಿನ್ನೆಲೆ ಧ್ವನಿಯ ಮುಖಾಂತರವೇ ಆ ಒಂದು ವಿಡಿಯೋಸ್ಗಳು ಚೆನ್ನಾಗಿ ವಿಭಜನೆ ಪಡೆದುಕೊಂಡು
ಯೂಟ್ಯೂಬ್ನ ಒಂದು ಎಲ್ಲ ಕ್ಯಾಟಗರೀಸ್ನ ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡಿ ಮಾನಿಟೈಸ್ ಕೂಡ ಆಯಿತು. ಸೊ ಇದು ಕೂಡ ಒಂದು ನನ್ನ ಸಪರೇಟ್ ಜರ್ನಿ, ನನ್ನ ಫ್ಯೂಚರ್ನ ಯೂಟ್ಯೂಬ್ನಲ್ಲಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ನಾನು ತೆಗೆದುಕೊಂಡಂಥ ಒಂದು ಡಿಸಿಷನ್. ಸೊ ಅದೇ ರೀತಿ ನೀವು ಕೂಡ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಬೇಕು, ನಾನು ಮನೆಯಲ್ಲೇ ಕೂತು ದುಡಿಬೇಕು, ಹೊರಗಡೆ ಹೋಗೋಕ್ಕಾಗೋದಿಲ್ಲ, ಮನೆಯಲ್ಲಿ ಫ್ಯಾಮ್ಲೀಸ್ ಇರುತ್ತೆ, ಗಂಡ ಮಕ್ಕಳು ಮನೆ ಸಂಸಾರ ಹೀಗೆ ಎಲ್ಲವೂ ಇರುತ್ತೆ, ಅದೆಲ್ಲವನ್ನ ನೋಡಿಕೊಂಡು ಕೂಡ ನಾನು ದುಡಿಬೇಕು ಅನ್ನುವಂತಹ ಹಂಬಲ ನಿಮ್ಮಲ್ಲಿ ಏನಾದರೂ ಇದ್ದರೆ ನೀವು ಈ ಒಂದು ಕರಿಯರ್ನ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಫ್ಯಾಮಿಲಿ ಅಂತ ಬಂದಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ನಾವು ಬಿಟ್ಟು ಈ ಒಂದು ಕೆಲಸವನ್ನು ಮಾಡಬೇಕಾಗ್ತಿರುತ್ತೆ. ಹೊರಗಡೆ ಹೋಗಲಾರದಂತಹ ಸಂದರ್ಭ ಬಂದು ಒದಗುತ್ತದೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಅದು ಇರುತ್ತೆ, ಪ್ರತಿಯೊಂದು ಫೇಸ್ನಲ್ಲೂ ಇರುತ್ತೆ. ಅದು ಚೆನ್ನಾಗಿ ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಆದರೆ ಪುರುಷರಾದರೆ, ಗಂಡು ಮಕ್ಕಳಾದರೆ ಹೋಗಬಹುದು, ಅವರು ಹೊರಗಡೆ ದುಡಿಲೇಬೇಕಂತಹ ಸಂದರ್ಭ ಇರುತ್ತೆ. ಉದ್ಯೋಗ ಪುರುಷ ಲಕ್ಷಣ ಅಂತ ಗೊತ್ತೇ ಇದೆ ಅಲ್ವಾ. ಸೊ ಹಾಗಾಗಿ ಅವರು ಹೊರಗಡೆ ಕೆಲಸ ಮಾಡಲೇಬೇಕು. ನಾವು ಗೃಹಿಣಿಯರು ಸೊ ಏನು ಮಾಡಬೇಕಾಗುತ್ತೆ, ಹೊರಗಡೆ ಹೋಗಲಾರದಂತಹ ಪರಿಸ್ಥಿತಿ ಇದ್ದಾಗ ಇನ್ನೊಂದು ಕರಿಯರ್ನ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ತುಂಬಾ ಉತ್ತಮವಾಗಿರ್ತದೆ. ನೀವು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಬೇಕಾದ್ರೆ ಹೆಚ್ಚಿಗೆ ಏನು ಬೇಡ, ನ್ಯೂಸ್ ಚಾನಲ್ ವಾಯ್ಸ್ ಓವರ್ ನ್ಯೂಸ್ಗಳನ್ನು ನೀವು ಕೊಡಬೇಕು ಅಂತ ಇದ್ದರೆ ನ್ಯೂಸ್ ಚಾನಲ್ಗಳನ್ನು ನೋಡಿ. ನ್ಯೂಸ್ ಚಾನಲ್ಗಳಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ವಾಯ್ಸ್ ಎರಡು ಇರುತ್ತೆ. ನೀವು ಮೇಲ್ ವಾಯ್ಸ್ನಲ್ಲಿ ಟ್ಯೂನನ್ನು ನೋಡ್ಕೊಳ್ಳಿ. ಅದೇ ರೀತಿ ಫೀಮೇಲ್ ವಾಯ್ಸಲ್ಲಿ ಅವರ ಒಂದು ಯಾವ ರೀತಿ ಏರಿಳಿತಗಳಿರುತ್ತೆ, ಯಾವ ರೀತಿ ಅವರು ಸಂದರ್ಭ ತಕ್ಕ ಹಾಗೆ ವಾಯ್ಸನ್ನು ಕಳಿಸ್ತಿರ್ತಾರೆ, ಮತ್ತು ಅವರು ವಾಯ್ಸ್ ಓವರ್ ಕೊಡಬೇಕಾದ್ರೆ ಹೇಗೆ ಮಾಡ್ಯುಲೇಷನ್ ಮಾಡ್ತಾರೆ ವಾಯ್ಸ್ನಲ್ಲಿ, ಅದೆಲ್ಲವನ್ನು ಗಮನವಿಟ್ಟು ಡೈಲಿ ನೀವು ನ್ಯೂಸನ್ನು ನೋಡ್ತಾ ಬನ್ನಿ. ಆ ನ್ಯೂಸಲ್ಲಿ ಆ್ಯಂಕರ್ಗಳು ಯಾವ ರೀತಿ ಹೇಳ್ತಾ ಇರ್ತಾರೆ, ಹಿನ್ನೆಲೆ ಧ್ವನಿ ಯಾವ ರೀತಿ ಇರುತ್ತೆ, ಸೊ ಅದೆಲ್ಲವನ್ನು ನೋಟ್ ಮಾಡಿಟ್ಕೊಳ್ಳಿ. ಅದನ್ನೇ ನೀವು ಏನು ಮಾಡಿ ಪದೇ 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 ನಿಮ್ಮ ಧ್ವನಿಯಲ್ಲಿ ನೀವು ಪ್ರತಿಧ್ವನಿಸಿ, ನೀವೇ ರಿಪೀಟ್ ಮಾಡಿ, ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಅದೇ ತರಹ ನ್ಯೂಸ್ ಹೇಳುವಂತಹ ಒಂದು ಟ್ಯೂನ್ನಲ್ಲಿ ಬರುವವರೆಗೂ ನೀವು ಪ್ರಾಕ್ಟೀಸ್ ಮಾಡಬೇಕು. ನಾವು ಕೂಡ ಅದೇ, ಯಾರಿಗೂ ಕೂಡ ಯಾವುದಾದ್ರೂ ಒಂದು ವಿದ್ಯೆ ಅಥವಾ ಕಲೆ ಒಲಿಯಬೇಕಾದ್ರೆ ಸುಮ್ಮನೆ ಬಂದಿರೋದಿಲ್ಲ. ಅದಕ್ಕೆ ಅದರ ಹಿಂದೆ ಅವರು ಪಟ್ಟಂತಹ ಶ್ರಮ ಇರುತ್ತೆ. ನಾನು ಕೂಡ 3 ತಿಂಗಳ ಕಾಲ ಈ ಒಂದು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಬೇಕಾದ್ರೆ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದೆ. ಧ್ವನಿ ಯಾವ ರೀತಿ ನಾವು ಅದನ್ನು ಏರಿಳಿತ ಮಾಡ್ಕೊಳ್ಬೇಕು, ಮತ್ತು ಹೇಗೆ ಅದರಲ್ಲಿ ನಾವು ಯಾವ ರೀತಿ ಮಾಡ್ಯುಲೇಷನನ್ನು ತರಬೇಕು, ಸ್ಯಾಡ್ ಇದ್ದಾಗ ಸ್ಯಾಡ್ ಸ್ಕ್ರಿಪ್ಟ್ ಬಂದರೆ, ಯಾರಾದರೂ ತೀರ್ ಹೋದರೆ, ಎಲ್ಲಿಯಾದರೂ ಆಕ್ಸಿಡೆಂಟ್ ಆದರೆ, ಅದೇ ರೀತಿ ಜಗಳಗಳಾದರೆ, ಪೊಲಿಟಿಕಲ್ ನ್ಯೂಸ್ ಇದ್ದರೆ ಯಾವ ರೀತಿ ಓದಬೇಕು, ಮತ್ತು ಈ ಸ್ಯಾಡ್ ನ್ಯೂಸ್ ಇದ್ದರೆ ಯಾವ ರೀತಿ ಓದಬೇಕು, ಸಂತೋಷದ ಕ್ಷಣಗಳನ್ನು ಯಾವ ರೀತಿ ನಿಮ್ಮ ವಾಯ್ಸ್ ಮುಖಾಂತರ, ಧ್ವನಿ ಮುಖಾಂತರ ಹೇಳಬೇಕು, ಇದೆಲ್ಲವನ್ನು ನೀವು ನ್ಯೂಸ್ ಚಾನಲನ್ನು ನೋಡ್ತಾ ಬಂದರೆ ಅದರಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. 2-3 ಚಾನಲಲ್ಲಿ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲಲ್ಲಿ ಫಾಲೋ ಮಾಡಿ ಅದನ್ನು ನೋಡ್ಕೊಳ್ಳಿ. ಸೊ ಆ ರೀತಿ ನೀವು ಕಲಿತ್ರೆ ನಿಮ್ಮ ಕರಿಯರನ್ನು ನೀವೇ ರೂಪಿಸ್ಕೊಳ್ಬಹುದು. ಈಗ ನಾವೇನು ಹೇಗೋ ವಾಯ್ಸ್ ಓವರ್ನ ಕಲಿತ್ವಿ, ಆದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋರು ಯಾರು ಅನ್ನುವಂಥ ಕ್ವಶನ್ ಕೂಡ ಬರುತ್ತೆ. ಈಗಿನ ಸಮಾಜದಲ್ಲಿ, ಈಗಿನ ಜನ್ರೇಷನ್ಗೆ ಯಾವುದಾದ್ರೂ ಒಂದು ವಿಡಿಯೋನ ನೀವು ಹಾಕಿದರೆ ಸಾಕು, ಒಂದು ದಿನದಲ್ಲಿ ವೈರಲ್ ಆಗೋಗುತ್ತೆ. ರಾತ್ರಿ ಹಾಕಿರೋದು ಬೆಳಗ್ಗೆ ಆಗೋಷ್ಟರಲ್ಲಿ ಫೇಮಸ್ ಆಗೋಗ್ಬಿಟ್ಟಿರ್ತಾರೆ. ಸೊ ನಿಮ್ಮಲ್ಲಿ ಆ ಒಂದು ಕಲೆ ಇದ್ದರೆ, ನಿಮ್ಮಲ್ಲಿ ಆ ಒಂದು ಪ್ರತಿಭೆ ಇದ್ದರೆ ವಿಡಿಯೋವನ್ನು ಮಾಡಿ ಹಾಕಿ, ಅದು ಜನರಿಗೆ ಇಷ್ಟವಾದರೆ ಆಟೋಮೆಟಿಕಲಿ ಪ್ರತಿಯೊಬ್ಬರು ನಿಮ್ಮ ಧ್ವನಿ ಯಾರಿಗೆ ಇಷ್ಟವಾಗುತ್ತದೋ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಮತ್ತು ನಿಮಗೆ ಆಪರ್ಚುನಿಟೀಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಕೂಡ ಇದೇ ರೀತಿ ಒಂದು ಚಾನಲಿಂದ ಮತ್ತೊಂದು ಚಾನಲ್ಗೆ, ಒಂದು ಚಾನಲಲ್ಲಿ ಓಡ್ತಾ ಇರುವಂತಹ ನ್ಯೂಸು ಬೇರೆ ಚಾನಲ್ದವರು ನೋಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರಿಗೆ IMDನ ಅವರು ಮುಂಚೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಇದೇ ರೀತಿ ಈ ಒಂದು ಕನೆಕ್ಷನ್ಸ್ ಬೆಳೀತಾ ಹೋಗುತ್ತೆ. ವಾಯ್ಸ್ ಓವರ್ ಆರ್ಟಿಸ್ಟ್ ಅಂದರೆ ಅದು ಕೂಡ ಒಂದು ದೊಡ್ಡ ಕೆಲಸನೇ. ಸೊ ಕೆಲಸ ಮಾತ್ರ ಕಡಿಮೆ ಇರುತ್ತೆ. 1 ನಿಮಿಷದ ಸ್ಕ್ರಿಪ್ಟ್ ಇರುತ್ತೆ, 2 ನಿಮಿಷದ ಸ್ಕ್ರಿಪ್ಟ್ ಇರುತ್ತೆ, 10 ನಿಮಿಷದ ಸ್ಕ್ರಿಪ್ಟ್ ಇರುತ್ತೆ, ಅಥವಾ 15 ನಿಮಿಷದ ಸ್ಕ್ರಿಪ್ಟ್ ಇರುತ್ತೆ, ಪ್ಯಾಕೇಜಸ್ ಇರುತ್ತೆ, ಕ್ರೈಮ್ ನ್ಯೂಸ್ ಇರುತ್ತೆ. ಈ ರೀತಿ ಭಿನ್ನವಾದಂತಹ ಸ್ಕ್ರಿಪ್ಟ್ಗಳು ಇರುತ್ತೆ. ನಾವು ಅದರ ತಕ್ಕ ಹಾಗೆ ವಾಯ್ಸನ್ನು ಮಾಡ್ಯುಲೇಟ್ ಮಾಡಿ ಕಳಿಸ್ತೀವಿ.
ಸೊ ನಾನು ವಾಯ್ಸ್ ಕೊಡ್ತಿರುವಂತಹ ಕೆಲವೊಂದು ಚಾನಲ್ಸ್ಗಳು ಯೂಟ್ಯೂಬ್ ಚಾನಲ್ಸ್ಗಳಾಗಿರ್ತವೆ, ಸಣ್ಣ ಪುಟ್ಟ ಚಾನಲ್ಗಳಾಗಿರ್ತವೆ. ಅವರು ಕೂಡ ನನಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಮೇಡಮ್ ನಮ್ಮ ಚಾನಲ್ ಈಗ ಚಿಕ್ಕದು, ಇವಾಗಲೇ ಪ್ರಾರಂಭ ಮಾಡಿದ್ದೀವಿ, ನಮಗೆ ಹೆಲ್ಪ್ ಮಾಡಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಚೆನ್ನಾಗಿ ಅದು ಬೆಳೆದ ತಕ್ಷಣ ನಿಮಗೆ ನಾವು ಕೂಡ ಸಹಾಯ ಮಾಡ್ತೀವಿ ಅಂತ ಕೇಳ್ಕೊಳ್ತಾರೆ. ಸೊ ನಾನು ಒಬ್ಬಳು ಅದೇ ರೀತಿ ಚಿಕ್ಕ ಪುಟ್ಟ ವಾಯ್ಸ್ ಓವರ್ ಕೊಟ್ಕೊಂಡು ಈ ಒಂದು ಸ್ಥಾನಕ್ಕೆ ಬಂದು ನಿಂತಿದ್ದೀನಿ. 8 ವರ್ಷಗಳ ಎಕ್ಸ್ಪೀರಿಯನ್ಸ್ ಸದ್ಯಕ್ಕೆ ನನಗಿವಾಗಿದೆ. ಸೊ ಇಷ್ಟ ಆದರೂ ಇನ್ನೊಂದು ಇಷ್ಟೆಲ್ಲ ವಾಯ್ಸ್ ಓವರ್ ಆರ್ಟಿಸ್ಟ್ ಇದ್ದೀನಿ ಅಂತ ಹೇಳ್ಕೊಳ್ತಿರ್ತೀನಿ. ಆದರೆ ಸ್ಯಾಟಲೈಟ್ ಚಾನಲಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ಮಾತ್ರ 1-2 ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಆದರೆ ಅವರು ಕೇಳುವಂತಹ ಡಿಮಾಂಡ್ಸ್ ಏನಂದರೆ, ನೀವು ಸ್ಟುಡಿಯೋಗೆ ಹೋಗಬೇಕು, ಸ್ಟುಡಿಯೋದಲ್ಲಿಯೇ ನೀವು ರೆಕಾರ್ಡ್ ಮಾಡ್ಕೊಳ್ಬೇಕು ಮತ್ತು ಸ್ಟುಡಿಯೋದಲ್ಲಿ ನೀವು ಕೆಲಸ ಮಾಡಬೇಕು, ಆಫೀಸ್ಗೆ ಬರಲೇಬೇಕು ಅನ್ನುವಂತಹ ಡಿಮಾಂಡ್ಸ್ಗಳು ಇರ್ತದೆ. ಸೊ ಹಾಗಾಗಿ ಆ ಒಂದು ಡಿಮಾಂಡ್ ನನ್ನಿಂದ ಪೂರೈಸೋಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ಸಣ್ಣ ಡ್ರಾಬ್ಯಾಕ್, ಒಂದು ಲ್ಯಾಕಿಂದಾಗಿ ನಾನು ಹಿಂದೆ ಉಳ್ಕೊಳ್ಬೇಕಾಗುವಂತಹ ಸಂದರ್ಭ ಬಂತು. ಇದೇ ರೀತಿ ಮನೆಯಲ್ಲಿ ನಾನು ವಾಯ್ಸನ್ನು ರೆಕಾರ್ಡ್ ಮಾಡಿ ನ್ಯೂಸ್ ಚಾನಲ್ಗೆ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರುವಂತಹ ಪ್ರತಿಯೊಂದು ನ್ಯೂಸ್ ಚಾನಲ್ಸ್ಗಳಿಗೆ ನಾನು ವಾಯ್ಸನ್ನು ಕಳಿಸ್ತೀನಿ. ಸೊ ಇಷ್ಟು ಇದ್ದು ನನ್ನ ಕತೆ ಆಯಿತು. ನ್ಯೂಸ್ ಚಾನಲಿಂದ ಕೂಡ ನಿಮಗೆ ಒಳ್ಳೆ ಪೇಮೆಂಟೇ ಬರುತ್ತೆ. ಕೆಲವೊಬ್ಬರು ಮನೆಯಲ್ಲೇ ಕೂತ್ಕೊಂಡು 15,000ದಿಂದ 20,000ದವರೆಗೂ ದುಡಿತಾರೆ, ಒಬ್ಬೊಬ್ಬರು 50,000ದವರೆಗೂ ದುಡಿತಾರೆ. ಅದೇ ರೀತಿ ಕೆಲವೊಬ್ಬರು 1 ಲಕ್ಷದವರೆಗೂ ಅವರು ಚೆನ್ನಾಗಿ ಫೇಮಸ್ ಆದರೆ, ಈ ಒಂದು ಫೀಲ್ಡಲ್ಲಿ ಅವರು ಗುರುತಿಸಿಕೊಂಡ್ರೆ 1 ಲಕ್ಷದವರೆಗೂ ಅವರಿಗೆ ಪೇಮೆಂಟ್ ಇರುತ್ತೆ. ಸೊ ಇಷ್ಟೆಲ್ಲ ಒಳ್ಳೆಯ ಫ್ಯೂಚರ್ ಈ ಒಂದು ವಾಯ್ಸ್ ಓವರ್ ಆರ್ಟಿಸ್ಟ್ಗಳಲ್ಲಿ ಇರುತ್ತೆ. ಈ ಒಂದು ನ್ಯೂಸ್ ಚಾನಲ್ ಬೆಳಗಾವಿನಲ್ಲಿದೆ. ಸೊ ಅವರು ಇವತ್ತು ನನಗೆ ಕಳಿಸಿದಂತಹ ಒಂದು ಸ್ಕ್ರಿಪ್ಟನ್ನು ನಾನಿಲ್ಲಿ ನಿಮಗೆ ಓದಿ ತೋರಿಸ್ತಾ ಇದ್ದೀನಿ. ನಾವು ಯಾವ ರೀತಿ ಸ್ಕ್ರಿಪ್ಟನ್ನು ಓದ್ತೀವಿ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಒಡಿಸ್ಸಾದಲ್ಲಿ 19 ವರ್ಷದ ಯುವತಿಯ ಮೇಲಿನ ಅತ್ಯಾಚಾರ ಪ್ರಕರಣ ಖಂಡಿಸಿ ಬೆಳಗಾವಿಯಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಒಡಿಸ್ಸಾದ ಎನ್ಎಸ್ಯುಐ ಅಧ್ಯಕ್ಷ ಮಾರ್ಚ್ 2025ರಲ್ಲಿ ಎಂಜಿನಿಯರಿಂಗ್ ಓದುತ್ತಿದ್ದ ಯುವತಿಯನ್ನ ಊಟಕ್ಕೆಂದು ಕರೆಸಿ ಊಟದಲ್ಲಿ ಮತ್ತು ಬರುವ ಔಷಧಿಯನ್ನ ಹಾಕಿ ಅತ್ಯಾಚಾರ ಮಾಡಿದಂತಹ ಪ್ರಕರಣ ಬಯಲಾಗಿದೆ. ಆದರೆ ಈವರೆಗೆ ಅತ್ಯಾಚಾರಿ ಅಧ್ಯಕ್ಷನ ಮೇಲೆ ಯಾವುದೇ ಕ್ರಮವನ್ನ ಅಲ್ಲಿನ ಸರ್ಕಾರ ಕೈಗೊಂಡಿಲ್ಲ ಎಂದು ಎಬಿವಿಪಿ ಕಾರ್ಯಕರ್ತರು ಆರೋಪಿಸಿದರು. ಅಲ್ಲಿನ ಕಾಂಗ್ರೆಸ್ ಇದರ ಕುರಿತು ಏನು ಹೇಳುತ್ತದೆ? ರೀಟೇಕ್ ಅಂದ್ರೆ ಮಿಸ್ಟೇಕ್ಸ್ ಏನಾದರೂ ಆದ್ರೆ ನಾವು ರೀಟೇಕ್ ಅಂತ ಹೇಳ್ತೀವಿ, ಎಡಿಟರ್ ಅದನ್ನ ಕಟ್ ಮಾಡ್ಕೊಳ್ತಾರೆ. ಅಲ್ಲಿನ ಕಾಂಗ್ರೆಸ್ ಇದರ ಕುರಿತು ಏನು ಹೇಳುತ್ತದೆ ಎಂದು ನಾವೆಲ್ಲ ಕಾಯ್ತಿದ್ದೇವೆ. ಸಮಾಜದಲ್ಲಿ ಒಳ್ಳೆಯ ಕಾರ್ಯಕರ್ತರನ್ನ ಬೆಳೆಸುವುದನ್ನ ಬಿಟ್ಟು ಕಾಂಗ್ರೆಸ್ ಇಂತಹ ರೇಪಿಸ್ಟ್ಗಳನ್ನ ಬೆಳೆಸುತ್ತಿದೆ ಎಂದು ಎಬಿವಿಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಎನ್ಎಸ್ಯುಐ ಅಧ್ಯಕ್ಷನ ಮೇಲೆ ಕ್ರಮ ಕೈಗೊಳ್ಳದಿದ್ರೆ ಎಬಿವಿಪಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕಾರ್ಯಕರ್ತರು ಆಗ್ರಹಿಸಿದ್ರು. ನಗರದ ಚನ್ನಮಾರುತದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದು ಒಂದು ಸ್ಕ್ರಿಪ್ಟ್. ಇವತ್ತು ಅಲ್ಲಿ ನಡೆದಂತಹ ಒಂದು ಘಟನೆಯ ಒಂದು ಕುರಿತಾದಂತಹ ಒಂದು ಸ್ಕ್ರಿಪ್ಟ್ ಅನ್ನ ನನಗೆ ವಾಟ್ಸಪ್ ಮುಖಾಂತರ ಅವರು ಕಳಿಸಿರ್ತಾರೆ. ನಾನು ಅದನ್ನ ರೆಕಾರ್ಡ್ ಮಾಡಿ ಅದೇ ತಿರ್ಗಾ ಅವರ ನಂಬರ್ಗೆ ಕಳಿಸ್ತೀನಿ. ಆ ಒಂದು ಫುಟೇಜ್ಗೆ ಅಟ್ಯಾಚ್ ಮಾಡಿ ಒಂದು ವಿಡಿಯೋವನ್ನ ಅವರು ಅಪ್ಲೋಡ್ ಮಾಡ್ಕೊಳ್ತಾರೆ. ಸೊ ಇದು ನಮ್ಮ ಕೆಲಸ. ಹಾರ್ಡ್ಲಿ ಏನಿಲ್ಲ ಅಂದ್ರೂ ಒಂದು 2 ಮಿನಿಟ್ಸು ಆಗೋದಿಲ್ಲ, 1.50 ಮಿನಿಟ್ಸ್. ಸೊ 1.5 ನಿಮಿಷ ಅಷ್ಟಾದರೂ ಇರ್ಬೋದು. ಇಷ್ಟೇ ನಮ್ಮ ಕೆಲಸ ವಾಯ್ಸ್ ಓವರ್ ಆರ್ಟಿಸ್ಟ್ದು. ಸೊ ಇದಕ್ಕೆ ಈ ರೀತಿಯಂತಹ ವಾಯ್ಸ್ಗಳನ್ನು ಅವರು ಪರ್ ಡೇ ಯಾವಾಗ ಬೇಕಾದರೂ ಕಳಿಸ್ತಾರೆ. 4-5 ಇರುತ್ತೆ, ಒಂದೊಂದು ಸಾರಿ 10 ಇರುತ್ತೆ. ನೀವು ಎಂಥ ಚಾನಲನ್ನು ಚೂಸ್ ಮಾಡ್ತೀರಿ ಅನ್ನೋದು ಇಲ್ಲಿ ಲೆಕ್ಕಕ್ಕೆ ಬರುತ್ತೆ. ಸೊ ಈ ರೀತಿ ವಾಯ್ಸನ್ನು ಕಳಿಸ್ತಾರೆ. 2 ನಿಮಿಷದವರೆಗೂ ವಾಯ್ಸ್ ಇರುತ್ತೆ, ಕೆಲವೊಂದು ಬಾರಿ 5 ನಿಮಿಷದವರೆಗೂ ವಾಯ್ಸ್ ಇರುತ್ತೆ. ಸೊ ಆ ಚಾನಲ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನಾನು ಯಾವ್ಯಾವ ಚಾನಲ್ಗೆ ವಾಯ್ಸನ್ನು ಕಳಿಸ್ತೀನಿ ಅನ್ನುವಂತಹ ಚಾನಲ್ನ ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನು ಕೂಡ ನೀವು ನೋಡಬಹುದು, ಇಂಟ್ರೆಸ್ಟ್ ಇದ್ರೆ ಮಾತ್ರ. ನಾನು ಯಾವ ರೀತಿ ವಾಯ್ಸನ್ನು ಕೊಡ್ತೀನಿ ಅಂತ ಕೇಳುವಂಥ ಕ್ಯೂರಿಯಾಸಿಟಿ ನಿಮಗಿದ್ರೆ ನಾನು ಚಾನಲನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಚಾನಲ್ ಲಿಂಕನ್ನು. ಪ್ಲೀಸ್ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಇದು ನಾವು ಹೇಳಬೇಕಾಗಿರುವಂತಹ ವಿಷಯ ಏನಲ್ಲ. ಆ್ಯಸ್ ಅ ಕಂಪನಿ ವರ್ಕರ್, ನಾನು ಆ್ಯಸ್ ಅ ಒಂದು ಚಾನಲ್ ವರ್ಕರ್ ನಾನು ಹೇಳ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ ಕೂಡ. ಸೊ ಪ್ಲೀಸ್ ನಿಮಗೆ ಆ ಚಾನಲಲ್ಲಿ ಇರುವಂತಹ ಕಂಟೆಂಟ್ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ.
ಸೊ ಇಷ್ಟು ನಾನು ಈ ರೀತಿ ವಾಯ್ಸ್ನ ಕಳಿಸ್ತೀನಿ. ಇದೇ ರೀತಿ ನನಗೆ ಪರ್ ಡೇ 20 to 50 ವಾಯ್ಸ್ ಓವರ್ಸ್ ಇರುತ್ತೆ. ಕೆಲವೊಂದು ಬಾರಿ 100 ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಸರ್ಕಲ್ ಆ್ಯಪು, ಆಮೇಲೆ ಪಬ್ಲಿಕ್ ನೆಕ್ಸ್ಟ್ ಆ್ಯಪ್, ಈ ರೀತಿಯಂತಹ ಆ್ಯಪ್ಗಳಲ್ಲಿ ಕೂಡ ನಾನು ವರ್ಕ್ ಮಾಡಿ ಸುಮಾರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಷ್ಟು, ನನಗೆ ಒಂದು ತೃಪ್ತಿ ಕೊಡುವಷ್ಟು ಸಂಪಾದನೆಯನ್ನು ನಾನು ಮಾಡಿದ್ದೀನಿ ಕೂಡ. ಎಸ್, ಥ್ಯಾಂಕ್ ಯು.